ಗೆಳೆಯರೇ, ದಲಿತರ ಭೂಮಿಯ ಹಕ್ಕಿಗಾಗಿ ಹೋರಾಟವನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯವರು ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ. ಅದರ ಅಂಗವಾಗಿ ಸಾಗರ ತಾಲೂಕು ಕಚೇರಿ ಎದುರುಗಡೆ ಇವತ್ತು ಧರಣಿನ ಬೆಳಗ್ಗೆ 11 ಗಂಟೆಯಿಂದ ಕೂಡ ಕುಂತಿದ್ದಾರೆ. ದಲಿತರ ಭೂಮಿ ಹೋರಾಟದ ಇತಿಹಾಸ ಭಾಳ ಹಳೆಯದು. ಭೂಮಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಸ್ವಾಭಿಮಾನ ಕೊಡ್ತದೆ, ಒಂದು ಆತ್ಮವಿಶ್ವಾಸ ಕೊಡ್ತದೆ. ಆ ಹಕ್ಕಿಗೋಸ್ಕರ ಹೋರಾಟವನ್ನು ಒಂದು ಅರ್ಧ ಶತಮಾನ ಆಗೋಯ್ತು ಈಗ ಹೋರಾಟ ಶುರು ಮಾಡಿ. ಆದರೆ ಇಲ್ಲಿವರೆಗೂ ಕೂಡ ಭೂಮಿಯ ಹಕ್ಕು ಸಂಪೂರ್ಣವಾಗಿ ಸಿಗಲಿಲ್ಲ. ದಲಿತರಿಗೆ ಸಿಗಲಿಲ್ಲ, ಕೂಲಿಕಾರರಿಗೆ ಸಿಗಲಿಲ್ಲ, ಬಡವರ್ಗದವ್ರಿಗೆ ಸಿಕ್ಕೇ ಇಲ್ಲ. ಯಾರು ಇವತ್ತು ಭೂಮಿಯ ಮೇಲೆ ನಂಬಿಕೊಂಡು ಕೃಷಿ ಕಾರ್ಮಿಕರಾಗಿದ್ದಾರೆ, ಅವರಿಗೆ 1 ಎಕರೆ ಭೂಮಿ ಇದೆ ಅಂತಂದರೆ ಆ ಒಂದು ಕಿಮ್ಮತ್ತೇ ಬೇರೆ, ಆ ವಿಶ್ವಾಸ ಬೇರೆ. ಅದನ್ನು ಪ್ರತಿ ಸರ್ಕಾರಗಳು ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಮಗೆ ಸಂವಿಧಾನದತ್ತವಾದ ಹಕ್ಕನ್ನು ಕೊಟ್ಟಿಲ್ಲ. ಯಾಕಂದರೆ ಕೂಲಿಕಾರರಾಗೇ ಇದ್ದಾರೆ, ಭೂಮಾಲೀಕರಾಗೇ ಇದ್ದಾರೆ. ಬೇಕಾದಷ್ಟು ಭೂ ಸುಧಾರಣೆ ಕಾಯ್ದೆಗಳು ಬಂದಿದ್ದಾವೆ ಈಗಾಗಲೇ. ಈಗ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ದೇವರಾಜ್ ಅರಸು ಕಾಲದಲ್ಲೂ ಕೂಡ ಆಗಿದೆ. ಆದರೆ ಅವತ್ತು ಗೇಣಿದಾರರು ದಲಿತರು ಭಾಳ ಇರಲೇ ಇಲ್ಲ ಅನ್ಬೋದು. ದಲಿತರು ಭಾಳ ಕಡಿಮೆ, ಭೂಹೀನ ಕೃಷಿ ಕಾರ್ಮಿಕರು ಇರಲಿಲ್ಲ ಅವತ್ತು. ನಂತರ ಬಗರುಕುಂ ಸಾಗುವಳಿ ಕಾಯ್ದೆ ಜಾರಿಯಾಗಿದೆ 1990. ದರ್ಖಾಸ್ತು ಕಮಿಟಿಗಳು ಇದ್ದವು. ದರ್ಖಾಸ್ತು ಕಮಿಟಿಗಳ ಪ್ರಕಾರ ರೆವಿನ್ಯೂ ಕಂದಾಯ ಕಾಯ್ದೆ ಅನ್ವಯ ಯಾರು ಲ್ಯಾಂಡ್ಲೆಸ್ ಅಂದರೆ ಭೂಹೀನರಿದ್ದಾರೆ ಅವರಿಗೆ 60% ಭೂಮಿ ಕೊಡಬೇಕು ಅನ್ನೋದೇ ಒಂದು ಕಾಯ್ದೆ ಇತ್ತು. ಪ್ರತಿಯೊಬ್ಬ ವ್ಯಕ್ತಿಗೂ 4 ಎಕರೆ 39 ಗುಂಟೆ ಕೊಡಲಿಕ್ಕೆ ಅವಕಾಶ ಇತ್ತು ಅದರಲ್ಲಿ. ಆದರೆ ಆ ದರ್ಖಾಸ್ತು ಕಮಿಟಿಗಳು ಬಗರುಕುಂ ಸಾಗುವಳಿ ಕಾಯ್ದೆ ಬಂದ ಮೇಲೆ ಆ ದರ್ಖಾಸ್ತು ಕಮಿಟಿಗಳು ಮೂಲೆ ಗುಂಪಾಗ್ಬಿಟ್ಟು. ದರ್ಖಾಸ್ತು ಕಮಿಟಿಯಲ್ಲಿ ಭೂಮಿ ಸಿಕ್ಕಿದ್ದು ಭಾಳ ಕಡಿಮೆ, ದಲಿತರಿಗಂತೂ ಇಲ್ಲೇ ಇಲ್ಲ. ಈಗ ಒಂದು 40 ಮನೆ ಊರಲ್ಲಿ ಇದೆ ಅಂತಂದರೆ ಇಬ್ಬರಿಗೋ ಸಿಕ್ಕಿದೆ ಒಂದು ಕಾಲದಲ್ಲಿ. ಅದಕ್ಕೆಲ್ಲ ಅವತ್ತಿನ ಸರ್ಕಾರ ಒಳ್ಳೆಯ ಯೋಜನೆಯನ್ನು ಮಾಡಿತ್ತು, ಬಟ್ ಅದನ್ನು ತಲುಪ್ಸೋಕ್ಕಾಗಲಿಲ್ಲ. ಆದ್ದರಿಂದಲೇ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ನಾವೆಲ್ಲ ಇದ್ದಾಗ ಒಂದು ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಬಗರುಕುಂ ಹಕ್ಕನ್ನು ಕಾಯಂ ಮಾಡಬೇಕು ಅಂತ. ಆದರೆ ಆ ಹೋರಾಟ ಎಲ್ಲಿವರೆಗೂ ಆಯ್ತು ಅಂತಂದರೆ ಸಾಗರದಿಂದ ಪ್ರಾರಂಭವಾಗಿದ್ದು ಶಿವಮೊಗ್ಗ ಜಿಲ್ಲೆ, ಇಡೀ ಬೇರೆ ಕರ್ನಾಟಕದ ಬೇರೆ ಜಿಲ್ಲೆಯಲ್ಲೆಲ್ಲ ಅದು ದೊಡ್ಡ ವಿಸ್ತಾರವಾಗಿ ಬೆಳೀತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅದಕ್ಕೆ ನೇತೃತ್ವ ವಹಿಸಿತ್ತು. ನಾವು ಇದೇ ತಾಲೂಕು ಆಫೀಸಲ್ಲಿ ಸುಮಾರು 90ನೇ ಇಸ್ವಿಯಲ್ಲಿ ಅಂತ ಕಾಣುತ್ತೆ ದೊಡ್ಡ ಇದನ್ನು ಮಾಡಿದ್ವಿ, ಪಿಕೆಟಿಂಗ್ ಮಾಡಿದ್ವಿ. ಒಂದು 100 ಜನ ರೈತರು ಅವತ್ತು ಅರೆಸ್ಟ್ ಆದ್ವಿ, ಜೈಲಿಗೆ ಹೋದ್ವಿ. ಆ ನಂತರ ಬೇರೆ ರಾಜಕೀಯ ಪಕ್ಷದವರು ಮಾಡಿದರು, ರೈತ ಚಳವಳಿಯವರು ಮಾಡಿದರು. ಹಾಗೆ ಬಗರುಕುಂ ಸಾಗುವಳಿ ಹಕ್ಕನ್ನು ಕೊಡಬೇಕಾದ್ದು ಒಂದು ಜನಾಭಿಪ್ರಾಯ ಮೂಡಿತು, ಕೊಡಬೇಕು ಅಂತೇಳಿ. ಅದೇ ಬಂಗಾರಪ್ಪ ಅವರ ಕಾಲದಲ್ಲಿ ಅದು ಕಾನೂನು ಕೂಡ ಆಯಿತು, ಬಗರುಕುಂ ಕಾನೂನು ಆಯಿತು ಅವಾಗ, ಅಕ್ರಮ ಸಕ್ರಮ ಕಾಯ್ದೆ. ಅದರಿಂದ ಅರ್ಜಿಗಳನ್ನ ಹಾಕಿದ್ದಾರೆ, ಆ ಟೈಮಲ್ಲೂ ಕೂಡ ಹಾಕಿದ್ದಾರೆ. ಬಟ್ ಅಂದರೆ ಭಾಳ ಕಡಿಮೆ. ಎಷ್ಟು ಅಂತಂದರೆ 1300 ಅರ್ಜಿಗಳು ಇದೆ ನಮ್ಮ ತಾಲೂಕು ಆಫೀಸಲ್ಲಿ ದಲಿತರವು. ಅದರಲ್ಲಿ ಕಡಿಮೆ 461 ಮಂಜೂರಾಗಿದೆ. 461 ಅಷ್ಟೇ. ಫಾರ್ ನಂಬರ್ 50 ಹಾಕಿದಾಗ 53 ಅರ್ಜಿ ಹಾಕಿದಾಗ 543 ಆಗಿದ್ದಾವೆ. ಹಾಗಾಗಿ ರಿಜೆಕ್ಟ್ ಆದವೇ ಭಾಳಷ್ಟು. ಹಾಗಾಗಿ ಭೂಮಿ ದಲಿತರಿಗೆ ಇವತ್ತಿಗೂ ಸಿಕ್ಕಿಲ್ಲ. ಪ್ರತಿ ಊರಲ್ಲಿ ನಾವು ಹೇಳ್ತಿರೋದು, ಯಾವ ಸರ್ಕಾರಿ ಜಾಗ ಇದೆ ಬಗರುಕುಂ ಅಲ್ಲೇ ಮಾಡಿರ್ತಾರೆ ಸಾಗುವಳಿ ಮಾಡಿದ್ದವರಿಗೆ, ನೀವು ಆ ಕಮಿಟಿಗಳನ್ನ ಏನು ಮಾಡಬೇಕು ಅಂತ ಅವತ್ತು ಕಾನೂನು ಬಂತು. ಆ ಕಮಿಟಿಗಳು ಪ್ರಾಪರಾಗಿ ಸರಿಯಾದಂಥ ಸ್ಥಳ ತನಿಖೆ ಮಾಡಿ ಎಲ್ಲೆಲ್ಲಿ ಜಮೀನು ಮಾಡಿದ್ದಾರೆ, ಅವರು ಅರ್ಧ ಎಕರೆ ಮಾಡಿರಲಿ, 1/4 ಎಕರೆ ಮಾಡಿರಲಿ, ಅವ್ರಿಗೆ ಹಕ್ಕುಪತ್ರನ ಕೊಡೋ ಕೆಲಸನ ಮಾಡಬೇಕಾಗಿತ್ತು. ಬಟ್ ಇಲ್ಲಿವರೆಗೂ ಮಾಡಿಲ್ಲ. ಅದು ನಮ್ಮ ಎಲ್ಲ ತಾಲೂಕಾ ಆಡಳಿತ, ಜಿಲ್ಲಾ ಆಡಳಿತ, ಎಲ್ಲ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಇದರ ಬಗ್ಗೆ ತೀವ್ರವಾದಂಥ ಆಸಕ್ತಿ ವಹಿಸಲಿಲ್ಲ. ನಮ್ಮ ಜನಪ್ರತಿನಿಧಿಗಳು ಕೂಡ ಏನು ಮಾಡಿದರು ಅಂತಂದರೆ, ಅವರು ಅಧಿಕಾರ ಇದ್ದಾಗ ನಿಮಗೆ ಭೂಮಿ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಅಧಿಕಾರ ಹೋದ ಕೂಡಲೇ ಅವರು ಹುಡ್ಕೋಕ್ಕೆ ಆಗಲ್ಲ. ಆ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಇಡೀ ರಾಜ್ಯಾದ್ಯಂತ
ದಲಿತರು, ಭೂಹೀನರು, ಬಡವರು ಯಾರ್ಯಾರು ಭೂಮಿ ಮಾಡಿದ್ದಾರೆ ಅವರಿಗೆ ಕನಿಷ್ಠ ಅವ್ರು ಏನು ಒಂದು ಎಕರೆ 2 ಎಕರೆ ಜಮೀನಾದ್ರು ಕೊಡಲೇಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ ಹಾಕಬೇಕು ಸರ್ಕಾರ. ಆ ಸರ್ಕಾರಕ್ಕೊಂದು ಇಚ್ಛಾಶಕ್ತಿ ಬೇಕು. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಅದಕ್ಕೋಸ್ಕರನೇ ಇವತ್ತು ರಾಜ್ಯಾದ್ಯಂತ ಚಳವಳಿಯನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕಂದರೆ ನಮ್ಮ ಸರ್ಕಾರಗಳು ಹೋರಾಟ ಮಾಡದೆ ಹೋದರೆ, ಬೀದಿಗೆ ಬಂದು ಕೂಗದೆ ಹೋದರೆ ಕಣ್ಣು ತೆರೆಯೋದೇ ಇಲ್ಲ ಇವರು. ಆದ್ದರಿಂದ ನಮ್ಮ ಇವತ್ತು ಧರಣಿ ಮಾಡ್ತಾ ಇರೋದಕ್ಕೆ ಒಂದು ಅರ್ಥ ಇದೆ. ಆ ಹೋರಾಟವನ್ನು ಮುಂದುವರಿಸಬೇಕು. ಸರ್ಕಾರ ಭೂಮಿ ಕೊಡೋವರೆಗೂ ಕೂಡ ಬಿಡಲ್ಲ, ನಿರಂತರ ಹೋರಾಟ ಮಾಡ್ತೀವಿ ಅಂಥೇಳಿ ಇವತ್ತು ನಮ್ಮ ದಲಿತರು ನಿಂತಿರೋದು. ಅವ್ರಿಗೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪ್ರೇಮ್ ಬೈರಾಪುರ ಅಂತೇಳಿ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ತಾಲೂಕು ಸಂಚಾಲಕ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವಿವತ್ತು ನಮ್ಮ ರಾಜ್ಯ ಸಮಿತಿಯ ನಾಯಕರ ಆದೇಶದ ಮೇರೆಗೆ ಇವತ್ತು ನಾವು ಈ ಒಂದು ತಾಲೂಕು ಆಫೀಸ್ ಎದುರುಗಡೆ ಬಗರ್ಕುಂ ವಿಚಾರವಾಗಿ ಒಂದು ಹೋರಾಟವನ್ನು ಹಾಕ್ಕೊಂಡಿದ್ದೀವಿ. ದಲಿತರಿಗೆ ಭೂಮಿ ಕೊಡಿ ಅನ್ನೋ ಹೋರಾಟ. ಈ ಹೋರಾಟದಲ್ಲಿ ನಮ್ಮ ಎಲ್ಲ ಬಡವರು, ದೀನ ದಲಿತರು ಬಂದು ನಮಗೆ ಸಹಕಾರ ಮಾಡ್ತಾಯಿದ್ದಾರೆ. ನಮಗೇನಾಗಿದೆ ಅಂದರೆ ಇಲ್ಲಿವರೆಗೂ ನಮ್ಮ ದಲಿತರಿಗೆ ಅರ್ಜಿ ಹಾಕಿದ್ದಾರೆ, ಸಾಕಷ್ಟು ಜನ ಅರ್ಜಿ ಹಾಕಿದ್ದಾರೆ. ಅರ್ಜಿ ಹಾಕಿದರೂ ಕೂಡ ಅವರಿಗೆ ಭೂಮಿ ಸಿಗ್ತಾ ಇಲ್ಲ. ಅವರ ಅರ್ಜಿಗಳು ಹಿಂದೆ ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ ವಜಾ ಆಗ್ತಾ ಇದ್ದಾವೆ. ಅದಕ್ಕೆ VA ಮತ್ತು RIಗಳು ಅಲ್ಲಿ ಹೋಗಿ ಯಾವ ಥರ ರಿಪೋರ್ಟ್ ಹಾಕಿದಾರೆ ಗೊತ್ತಿಲ್ಲ. ಈಗ ವಜಾ ಆದಂಥ ಅರ್ಜಿಗಳನ್ನ ಮರುಪರಿಶೀಲನೆ ಮಾಡಿ ಮತ್ತೆ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು 94C ನಮ್ಮ ಬಡವರು ಮತ್ತು ದೀನ ದಲಿತರು ಯಾರೂ ಕೂಡ ಅರ್ಜಿ ಹಾಕಿಲ್ಲ. ಅವರಿಗೂ ಕೂಡ ಪುನಃ ಅರ್ಜಿ ಹಾಕಲು ಅವಕಾಶ ಮಾಡಿಕೊಡ್ಬೇಕು. ಮತ್ತು ಏನು ಈ ಅರಣ್ಯ ಭೂಮಿಯಲ್ಲಿ ನಮ್ಮ ದಲಿತರು ವಾಸವಾಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಅವ್ರನ್ನ ಒಕ್ಕಲೆಬ್ಬಿಸ್ತಾ ಇದ್ದಂಗೆ ಸರ್ಕಾರ ಅದನ್ನು ತಡಿಬೇಕು. ಮತ್ತು ಏನು ಈ ಹಿಂದೆ ವಜಾ ಆಗಿದ್ದಾವಲ್ಲ, ಈ ಸರ್ಕಾರಗಳು ವಜಾ ಮಾಡಿದಾವಲ್ಲ, ಅವನ್ನೆಲ್ಲ ಮತ್ತೆ ಮರುಪರಿಶೀಲನೆ ಮಾಡಿ ಈಗಿದ್ದಂಥ ಸರ್ಕಾರಗಳು ಮತ್ತು ಕಮಿಟಿಗಳು ಅವನ್ನ ಪರಿಶೀಲನೆ ಮಾಡಿ ಈಗ ಮುಂದೆ ಬರ್ತಕ್ಕಂಥ ಫಾರಂ ನಂಬರ್ 50, 53, 57 ಅರ್ಜಿ ಏನಿದಾವೋ ಅವನ್ನೆಲ್ಲೂ ಮರುಪರಿಶೀಲನೆ ಮಾಡಿ ನಮ್ಮ ದಲಿತರಿಗೆ ಭೂಮಿಯ ಹಕ್ಕನ್ನು ಕೊಡಬೇಕು, ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದೇನಾದ್ರು ಕೊಡಲಿಲ್ಲ, ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಮತ್ತೆ ನಮ್ಮ ರಾಜ್ಯ ಸಮಿತಿಯ ರಾಜ್ಯ ನಾಯಕರು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಹಾಕ್ಕೊಳ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಬೆಂಬಲವನ್ನು ಕೊಡ್ತೀವಿ. ನಾವು ಇವತ್ತು ಈ ನಮ್ಮ ಒಂದು ಮನವಿಯನ್ನು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಾದ HC ಮಾದೇವಪ್ಪನವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಮತ್ತು ನಮ್ಮ ತಾಲೂಕಿನ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರಿಗೆ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಇದನ್ನು ಮನಗೊಂಡು ಕೂಡಲೇ ನಮಗೆ ನಮ್ಮ ದಲಿತರಿಗೆ ಈ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಬಂದಿರತಕ್ಕಂಥ ಎಲ್ಲ ನನ್ನ ದಲಿತ ಬಂಧುಗಳೇ, ಇವತ್ತು ಏನು ಈ ಒಂದು ಧರಣಿಯನ್ನು ಹಾಕ್ಕೊಂಡಿದ್ದೀವಿ, ಇವತ್ತು ರಾಜ್ಯಾದ್ಯಂತ ಈ ಒಂದು ಧರಣಿಯನ್ನು ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಮಾಮೂಲಿ ಶಂಕರ್ ಅವರ ಆದೇಶದ ಮೇರೆಗೆ ಇವತ್ತು ತಾಲೂಕಿನ ಮತ್ತು ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ದಲಿತರಿಗೆ ಭೂಮಿ ಕೊಡಿ, ದಲಿತರಿಗಾಗಿ ಭೂಮಿ ಕೊಡಿ, ನಮ್ಮ ಹಕ್ಕು, ಭೂಮಿ ಇಲ್ದಿರ್ತಕ್ಕಂಥ ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತೇಳಿ. ಕಾರಣ ಇಷ್ಟೇ, ಇವತ್ತು ಸರ್ಕಾರದ ಭೂಮಿ ದಲಿತರ ಭೂಮಿ ಆಗಬೇಕಂತ ನಾವು ಒಂದು ಹಕ್ಕೊತ್ತಾಯನ ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ಯಾಕಂತ ಹೇಳಿದರೆ ಇವತ್ತು ಸರ್ಕಾರ ಭೂಮಿ ಇದ್ದಾವೆ ಅಂದರೆ ಕಾರಣ ನಮ್ಮ ಬೆರಳೆಣಿಕೆ ಅಷ್ಟು ಇದ್ದಾವೆ, ಬಾಕಿದೆಲ್ಲ ಪೂರ್ತಿ ಉಳ್ಳೋರು ಸೊತ್ತಾಗ್ಬಿಟ್ಟಿದ್ದಾವೆ. ಆ ರೀತಿ ಆಗಬಾರ್ದು. ಯಾಕಂತ ಹೇಳಿದ್ರೆ ಇವತ್ತು ದಲಿತರಾಗಿ ಉಳಿದೀನಿ ಬಿಟ್ಟರೆ ನಾವು ಯಾರೂ ಕೂಡ ಭೂ ಮಾಲೀಕರು ಆಗಲೇ ಇಲ್ಲ. ಭೂ ಮಾಲೀಕರು ಆಗಬೇಕಿದ್ರೆ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಯಾರೇ ಕೂಡ ನಮ್ಮನ್ನು ಕಡೆಗಣಿಸ್ತಾರೆ. ಯಾಕಂತ ಹೇಳಿದ್ರೆ ನಮಗೆ ಓಟಿಗೋಸ್ಕರ ನಮ್ಮ ಬಿಟ್ಟರೆ ಮತ್ತೆ ನಮ್ಮನ್ನು ಮೇಲೆ ಬರಬೇಕು, ಇವ್ರಿಗೆ ಭೂಮಿ ಸಿಗಬೇಕು ಅಂತಕ್ಕಂಥ ಒಂದು ಮುಂದಾಚರಣೆ ಯಾರಿಗೂ ಕೂಡ ಇಲ್ಲ. ಹಾಗೆಯೇ ಇವತ್ತು ನಾವು ಯಾಕೆ ಈ ಧರಣಿ ಮಾಡಬೇಕು ಅಂತ ಹೇಳಿದ್ರೆ, ನಾವು ನೋಡಿ ಸ್ವತಂತ್ರ ಬಂದು ನಮ್ಮ ಸುಮಾರು 70 ವರ್ಷ ಆದರೂ ಕೂಡ ನಾವು ಇವತ್ತು ಭೂಮಿಗಾಗಿ ಇನ್ನೂ ಬೇಡ್ತಾನೆ ಇದ್ದೀವಿ. ನಮ್ಗೆ ಯಾರಿಗೂ ಕೂಡ ಭೂಮಿ ಸಿಕ್ಕಿಲ್ಲ. ಯಾಕೆ ಸಿಕ್ಕಿದಿಲ್ಲ ಅಂದರೆ ನಮ್ಮ ಒಂದು ಅಸಡ್ಡೆನೋ ಅಥವಾ ಸರ್ಕಾರ ಅಸಡ್ಡೆನೋ ಅಥವಾ ನಮ್ಮ ರಾಜಕಾರಣಿಗಳ ಅಸಡ್ಡೆನೋ ಒಂದು ಗೊತ್ತಾಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಕೂಡ ನೋಡಿ ಭೂಮಿಗಾಗಿ ಹೋರಾಟ ಮಾಡ್ತಾನೆ ಇದ್ದೀವಿ, ತಲತರಂತೆ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಶಿವರಾಮ್ ಸರ್ ಹೇಳ್ದಂಗೆ ಸುಮಾರು 90ರ ಇಸ್ವಿಯಿಂದ ಹಿಡಿದು ಇದುವರೆಗೂ ಕೂಡ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ನಮಗೆ ಯಾರಿಗೂ ಕೂಡ ಭೂಮಿ ಸಿಕ್ಕಿಲ್ಲ. ನಮಗೆ ಸಿಕ್ಕಿರ್ಬೋದು ಅಥವಾ ನಮ್ಮ ಅಣ್ಣ ತಮ್ಮ ಸಿಕ್ಕಿರ್ಬೋದು. ಇನ್ನು ಎಷ್ಟೋ ಜನ ನಮ್ಮ ಕೂಲಿ ಕಾರ್ಮಿಕರು, ಬಡವರು, ರೈತರು, ಹರಿಜನ ಗಿರಿಜನರು ಅಂತ ನೀವು ಹೇಳ್ತಿರಲ್ಲ,
ಅವ್ರು ಯಾರಿಗೂ ಕೂಡ ಭೂಮಿ ಸಿಕ್ಕಿಲ್ಲ. ಇವತ್ತು ಭೂಮಿ ಇಲ್ದೇ ಇವತ್ತು ಎಷ್ಟೋ ಜನ ಕೂಲಿಕಾರಗಳು ಬಿಟ್ಟರೆ ಯಾರೂ ಕೂಡ ಭೂಮಿ ಮಾಲೀಕರಾಗಲಿಲ್ಲ. ದಯವಿಟ್ಟು ಈ ಒಂದು ಮನವಿಯನ್ನು ನಾವು ತಮ್ಮಲ್ಲಿ ರಿಕ್ವೆಸ್ಟ್ ಮನವಿ ಮಾಡ್ಕೊತಿದ್ದೀವಿ. ನಮ್ಮೆಲ್ಲರಿಗೂ ಕೂಡ ನಮಗೆ ಕೊಟ್ಟ ಹಾಗೆ ಬೇರೆಯವ್ರಿಗೆ ಕೊಡ್ರಿ, ನಮ್ಮೆಲ್ಲರೂ ಕೂಡ ಭೂಮಿ ಮಾಲೀಕರು ಮಾಡ್ತೀರಂತ ಹೇಳಿ ನಂಬಿಸಿ ನಂಬಿಕೆ ಇಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ. ಜೊತೆಗೆ ಇವತ್ತು ಏನು ಈ ನಮ್ಮ ಮಾಧ್ಯಮ ಮಿತ್ರರು ಆಗಮಿಸಿದರೆ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಬಂದಿರ್ತಕ್ಕಂಥ ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ಬೇಕು. ಯಾಕಂತ ಹೇಳಿದ್ರೆ ನಮಗೆ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸ್ ಇಲಾಖೆಯವರು, ನಮ್ಮನ್ನು ಪ್ರಚಾರ ಮಾಡ್ತಕ್ಕಂಥ ನಿಮ್ಮ ಮಾಧ್ಯಮ ಮಿತ್ರರು, ನಿಮ್ಮನ್ನು ನಾವು ಕಡೆಗಣಿಸಿದ್ರೆ ನಮಗೂ ಕೂಡ ನಾವು ಯಾವ ದೇವ್ರು ಮಿಚ್ಚೋದಿಲ್ಲ. ಹಾಗೆಯೇ ಇವತ್ತು ಬಂದಿರ್ತಕ್ಕಂಥ ಯಾವುದೇ ನಮ್ಮ ಸಂಘಟನೆ ಇರ್ಬೋದು, ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ನಾವು ಇರ್ಬೋದು, ಇನ್ನೂ ಬೃಹತ್ ಸಂಖ್ಯೆಯಲ್ಲಿ ನಾವು ಜನ ಸಂಘಟನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ಹೋರಾಟ ಮಾಡಲೇಬೇಕು. ಮಾಡದೆ ಹೋದರೆ ನಾವು ಬೀದಿಗೆ ಇಲ್ಲದೆ ಹೋದರೆ ನಮ್ಮನ್ನು ಕೇಳೋರು ಯಾರೂ ಇಲ್ಲ. ಇವತ್ತು ಯಾರೂ ನಮಗೆ ಭೂಮಿ ಕೊಡೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಮಾಧ್ಯಮದ ಮುಖಾಂತರ ನಾವು ಹಕ್ಕೊತ್ತಾಯ ಮಾಡ್ತಿದ್ದೀವಿ. ದಯವಿಟ್ಟು ನಮಗೆ ಭೂಮಿಯನ್ನು ಕೊಡಿಸ್ತೀರಂತ ನಂಬಿಸಿ ನಾನು ಮತ್ತೆ ಮುಗಿಸ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ದಲಿತರಿಗೆ ಭೂಮಿ ಕೊಡಿ, ದಲಿತರಿಗೆ ಭೂಮಿ ಕೊಡಿ. ಜಿಂದಾಬಾದ್, 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 ಜಿಂದಾಬಾದ್. ಹೋರಾಟ ಯಾತಕ್ಕಾಗಿ ಹೋರಾಟ? ಭೂಮಿಗಾಗಿ ಹೋರಾಟ. ಎಲ್ಲಿಯವರೆಗೂ ಹೋರಾಟ? ಎಲ್ಲಿಯವರೆಗೂ ಹೋರಾಟ? ಎಲ್ಲಿಯವರೆಗೂ ಹೋರಾಟ? ಎಲ್ಲಿಯವರೆಗೂ ಹೋರಾಟ? ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಮಾವಳ್ಳಿ ಶಂಕರ್ ಅವರ ಹೋರಾಟಕ್ಕೆ, ಬಡವರ ಹೋರಾಟಕ್ಕೆ ಇನ್ಕಿಲಾಬ್. ಡಿಎಸ್ಎಸ್, ಡಿಎಸ್ಎಸ್, ಡಿಎಸ್ಎಸ್. ಬಡವರ ಹೋರಾಟಕ್ಕೆ, ಬಡವರ ಹೋರಾಟಕ್ಕೆ, ಕೂಲಿ ಕಾರ್ಮಿಕರ ಹೋರಾಟಕ್ಕೆ, ಕೂಲಿ ಕಾರ್ಮಿಕರ ಹೋರಾಟಕ್ಕೆ ಇನ್ಕಿಲಾಬ್. ನಮಸ್ಕಾರ ಬಂಧುಗಳೇ, ಇವತ್ತು ತಹಸೀಲ್ದಾರ್ ಎದುರುಗಡೆ ES ಸಂಘಟನೆಯಿಂದ ಒಂದು ಹೋರಾಟವನ್ನು ಹಾಕಿಕೊಂಡಿದ್ದೀವಿ. ಹೋರಾಟ ಉದ್ದೇಶ ಏನಂದರೆ ದಲಿತರಿಗೆ ಭೂಮಿ ಕೊಡಿ. ನಾವು ಈ ಮನವಿ ಪತ್ರವನ್ನು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ, ಕಂದಾಯ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಶಾಸಕರಿಗೆ ಎಲ್ಲರಿಗೂ ಕೂಡ ಕಳಿಸ್ತಾ ಇದ್ದೀವಿ. ಮನವಿ ಪತ್ರ ಏನಪ್ಪ ಅಂದರೆ, ಭೂಮಿ ಒಂದು ಉತ್ಪಾದನಾ ಸಾಧನವಾಗಿದೆ. ಭೂಮಿ ಉಳ್ಳವರು ಸಾಮಾಜಿಕ ಘನತೆಯನ್ನು ಹಾಗೂ ಆಳುವ ವರ್ಗವಾಗಿ ಸಮಾಜವನ್ನು ನಿಯಂತ್ರಿಸುವ ಅಧಿಕಾರವನ್ನು ನೀಡುತ್ತದೆ. ವೈದಿಕ ಧರ್ಮ ಅರ್ಥಾತ್ ಬ್ರಾಹ್ಮಣ ಧರ್ಮ ತರತರಾಂತರಗಳಿಂದ ದಲಿತರನ್ನು ಭೂಮಿ ಹಾಗೂ ನೈಸರ್ಗಿಕ ಸಂಪತ್ತಿನಿಂದ ವಂಚಿಸುತ್ತಾ ಬಂದಿದೆ. ಸ್ವತಂತ್ರ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಂದೋಲನದಿಂದಾಗಿ ದಲಿತ ದಮನಿತರು ಬೆಳೆಯುತ್ತಿರುವ ಸಾಮಾಜಿಕ ಮತ್ತು ವರ್ಗ ಪ್ರಜ್ಞೆಯಿಂದ ಬ್ರಾಹ್ಮಣಶಾಹಿ ಹಾಗೂ ಬಂಡವಾಳಶಾಹಿಗಳ ನಿಲ್ಲಲಾರದ ಸುತ್ತಾಗಿದೆ. ಬಾಬಾ ಸಾಹೇಬರ ಸೈದ್ಧಾಂತಿಕ ನೆಲೆಯಲ್ಲಿ ದಲಿತ ಚಳುವಳಿ, ಭೂಮಿ, ಶಿಕ್ಷಣ, ಉದ್ಯೋಗ ಮುಂತಾದ ಮನುಷ್ಯನ ಮೂಲಭೂತ ಅವಶ್ಯಕತೆಗಳಿಗಾಗಿ ಆಳುವ ಮನುಷ್ಯರನ್ನು ಸಂಪೂರ್ಣವಾಗಿ ಭೂಮಿಯಿಂದ ಹೊರದಬ್ಬುವ ಕುತಂತ್ರವಾಗಿದೆ. ದರಖಾಸ್ತು ಭೂಮಿ ಸಕ್ರಮೀಕರಣ ಶಾಸಕರುಗಳ ಅಧ್ಯಕ್ಷತೆಯಲ್ಲಿರುವ ಸಮಿತಿಗಳು ನಿರ್ಲಕ್ಷ್ಯದಿಂದ ಸಭೆಗಳು ನಡೆಸುತ್ತಾ ಫಾರಂ ನಂಬರ್ 50, 53, 57 ಸಲ್ಲಿಸಿರುವ ದಲಿತ ತಳ ಸಮುದಾಯಗಳ ಅರ್ಜಿಗಳನ್ನು ರಾಶಿಗಟ್ಟಲೆ ಕೊಳೆಯುತ್ತಾ ಬಿದ್ದಿವೆ. ಅವುಗಳಲ್ಲಿ ಸರ್ಕಾರದ ಈ ಜೋಡಣೆ ಅನುಮತಿ ಸಿಕ್ಕಿದ್ದು 461, ತಿರಸ್ಕೃತವಾದವು 875 ಅರ್ಜಿಗಳು ತಿರಸ್ಕೃತವಾಗಿದ್ದಾವೆ. ಫಾರಂ ನಂಬರ್ 53 637 ಅರ್ಜಿಗಳು ಬಂದವೆ. ಅದರಲ್ಲಿ 543 ಅರ್ಜಿಗಳು ಹಕ್ಕುಪತ್ರ ಸಿಕ್ಕಿದ್ದಾವೆ. ಇನ್ನು 89 ಅರ್ಜಿಗಳು ತಿರಸ್ಕೃತವಾಗಿದ್ದಾವೆ. ಫಾರಂ ನಂಬರ್ 57 514 ಅರ್ಜಿ ಬಂದವು. ಅವು ಈಗ ಪ್ರತಿ ಪರಿಶೀಲನೆಯಲ್ಲಿದೆ. ನಮ್ಮ ಹಕ್ಕೊತ್ತಾಯಗಳು: ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಭೂಹೀನ ತಳ ಸಮುದಾಯಗಳು ಉಳುಮೆ ಮಾಡುತ್ತಿರುವ ಬಗರ್ಕುಂ ಸಾಗುವಳಿ ದರಖಾಸ್ತು ಮಂಜೂರು ಸಮೀಕರಣ ಕಾಲಮಿತಿಯೊಳಗೆ ಇತ್ಯರ್ಥಗೊಳಿಸಬೇಕು. ವಿನಾಕಾರಣ ವಜಾಗೊಂಡಿರುವ ಬಗರ್ಕುಂ ಸಾಗುವಳಿ ಅರ್ಜಿಗಳನ್ನು ಮರುಪರಿಶೀಲಿಸಬೇಕು. PTCL ಕಾಯ್ದೆ
ರಾಜ್ಯ ಸರ್ಕಾರ ತಂದಿರುವ ತಿದ್ದುಪಡಿಯನ್ನು ಮಾನ್ಯ ಕಂದಾಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಹೈಕೋರ್ಟ್ನಲ್ಲಿ ಪಿಟಿಷನ್ ಪ್ರಕರಣಗಳು ವಜಾಗೊಳ್ಳುತ್ತಿದ್ದು ನುರಿತ ಹಿರಿಯ ವಕೀಲರನ್ನು ನೇಮಿಸಿ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು. ಬೆಂಗಳೂರು ನಗರ, ಜಿಲ್ಲೆ, ಪೂರ್ವ ತಾಲೂಕು ಕಾಡುಗೋಡಿ ಪ್ಲಾಂಟೇಷನ್ನಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮಂಜೂರಾಗಿರುವ ಭೂಮಿಯಲ್ಲಿ ಅರಣ್ಯಾಧಿಕಾರಿಗಳು ಒಕ್ಕಲೆಬ್ಬಿಸುವುದನ್ನು ಕೂಡಲೇ ತಡೆಗಟ್ಟಬೇಕು. ಅಧಿಕಾರಿಗಳ ವಿರುದ್ಧ SC/ST ದೌರ್ಜನ್ಯ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು. ಕೈಗಾರಿಕಾ ಸ್ಥಾಪನೆ ನೆಪದಲ್ಲಿ KIDB ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ಗುರುತಿಸಿಕೊಂಡಿರುವ 1777 ಎಕರೆ ಫಲವತ್ತಾದ ಕೃಷಿ ಭೂಮಿಯ ಭೂಸ್ವಾಧೀನ ನಿರ್ಧಾರವನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕು. ಇದರ ಮೂಲಕ ತಹಸೀಲ್ದಾರ್ ಮೂಲಕ ಸಂಬಂಧಪಟ್ಟಂಥ ಎಲ್ಲ ಸಚಿವರುಗಳಿಗೆ ಈ ಒಂದು ಮನವಿ ಪತ್ರವನ್ನು ನಾವು ಸಂಘಟನೆ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ. ತಾವುಗಳು ಕೊಟ್ಟಿರ್ತಕ್ಕಂಥ ಮನವಿಯ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳವರ ಮೂಲಕ ಕೂಡಲೇ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ.